ಕೊನೆಗೂ ಕಾಯ್ತಿರುವಂತ ಕಿಚ್ಚನ ಅಭಿಮಾನಿಗಳಿಗೆ ಮಾರ್ಕ್ ಇಂದ ಬಾಡೂಟಾನೆ ಬಂತು. ಮಾರ್ಕ್ ಇವತ್ತು ರಿಲೀಸ್ ಆಗಿದೆ. ಈ ಮಾರ್ಕ್ ಮ್ಯಾಕ್ಸ್ ತರಾನೇ ಇದೆಯಾ? ಸಿನಿಮಾ ಹೇಗಿದೆ? ಚೆನ್ನಾಗಿದೆಯಾ ಇಲ್ವಾ? ನನಗೆ ಏನೇನೆಲ್ಲ ಇಷ್ಟ ಆಯ್ತು? ಅನ್ಕೊಂಡಾಗೇನೆ ಸಿನಿಮಾ ಇದೆಯಾ ಅಥವಾ ಚೆನ್ನಾಗಿಲ್ವಾ ಅಂತ ಮಾತಾಡ್ಕೊಂಡ್ ಬರೋಣ ಬನ್ನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ರೆ ವಿಡಿಯೋ ತುಂಬಾನೇ ರೀಚ್ ಆಗುತ್ತೆ. ಒಂದು 300 ಲೈಕ್ ನ ಎಕ್ಸ್ಪೆಕ್ಟ್ ಮಾಡ್ತೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಮಾರ್ಕ್ ಡೈರೆಕ್ಟೆಡ್ ಬೈ ವಿಜಯ್ ಕಾರ್ತಿಕೇಯ. ಸಿನಿಮಾದ ಪ್ಲಾಟ್ ನ ವಿಚಾರಕ್ಕೆ ಬಂದ್ರೆ, ನಮ್ಮ ಹೀರೋ ಅಜಯ್ ಮಾರ್ಕಂಡೆ ಒಂದು ಸೆಟ್ ಟೈಮ್ ಅಲ್ಲಿ ಕಿಡ್ನಾಪ್ ಆಗಿರೋರ್ನ ಕಾಪಾಡ್ಬೇಕಾಗಿರುತ್ತೆ. ಅದು ಯಾಕೆ, ಅವರು ಹೇಗೆ ಕಿಡ್ನಾಪ್ ಆದ್ರು, ಈ ಮಾರ್ಕ್ ಅವರನ್ನ ಕಾಪಾಡ್ತಾನ ಅನ್ನೋದನ್ನ ಸಿನಿಮಾ ನೋಡಿದ್ರೇನೆ ತಿಳ್ಕೊಂತೀರಾ. ನಾನಿಲ್ಲಿ ಫಸ್ಟ್ ನೋಟಿಸ್ ಮಾಡಿದ್ದೇನಪ್ಪಾ ಅಂತಂದ್ರೆ, ಸಿನಿಮಾದ ಫಾಸ್ಟ್ ಅಂಡ್ ಫ್ಲೋ. ಸಿನಿಮಾ ಮೂವಿಂಗ್ ಅಲ್ಲೇ ಇದೆ. ತಮಗೆ ಬೇಕಾಗಿರುವಂತ ಎಲ್ಲಾ ಎಲಿಮೆಂಟ್ ನ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಅವರು. ವಿಜಯ್ ಕಾರ್ತಿಕೇಯ ಅವರು ಮ್ಯಾಕ್ಸ್ ಸಿನಿಮಾದಲ್ಲಿ ಮಾಡಿದ ತಪ್ಪನ್ನ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ ಅಂತ ಫೀಲ್ ಆಯ್ತು. ಅಂದ್ರೆ ಸ್ಟೋರಿ ಟೆಲ್ಲಿಂಗ್ ನಲ್ಲಿ, ಸ್ಟೋರಿ ರೈಟಿಂಗ್ ಅಲ್ಲಿ ಮ್ಯಾಕ್ಸ್ ನಲ್ಲಿ ಪ್ರಾಪರ್ ವಿಲನ್ ಮೆಟೀರಿಯಲ್ ಇರ್ಲಿಲ್ಲ. ಬಟ್ ಇಲ್ಲಿ ಅದನ್ನ ಸಾಲ್ವ್ ಮಾಡ್ಕೊಂಡಿದ್ದಾರೆ ಅಂತ ಫೀಲ್ ಆಯ್ತು. ಆದ್ರೂ ಸಹ ವಿಲನ್ ಗೆ ಇನ್ನ ಸ್ವಲ್ಪ ಡೆಪ್ತ್ ಮತ್ತೆ ಎಲಿವೇಶನ್ ಬೇಕಿತ್ತು ಅಂತ ಫೀಲ್ ಆಯ್ತು. ಮತ್ತೆ ಸುದೀಪ್ ಅವರ ಕ್ಯಾರೆಕ್ಟರ್ ಸಖತ್ ವೈಲೆನ್ಸ್ ಬ್ರೂಟಲ್ ಆಗಿದೆ. ಅವರು ಮತ್ತೊಮ್ಮೆ ಒನ್ ಮ್ಯಾನ್ ಶೋ ನ ತೋರಿಸಿದ್ದಾರೆ. ಅವರ ಕ್ಯಾರೆಕ್ಟರ್ ಗೆ ಬೇಕಾಗಿರುವಂತಹ ಎಲ್ಲಾ ಎಲಿಮೆಂಟ್ ಗಳು ಈ ಸಿನಿಮಾದಲ್ಲಿ ಇದೆ. ಫ್ಯಾನ್ಸ್ ಗೆ ತುಂಬಾನೇ ಇಷ್ಟ ಆಗುತ್ತೆ. ಮತ್ತೆ ಥ್ರೂ ಔಟ್ ಈ ಸಿನಿಮಾ ಅವರು ಒಂದು ಮ್ಯಾನರಿಸಮ್ ನ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ, ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಸೈಡ್ ರೋಲ್ ಗಳಲ್ಲಿ ಯೋಗಿ ಬಾಬು, ದೀಪ್ಸಿಕಾ, ರೋಶಿನಿ ಪ್ರಕಾಶ್ ಅವರ ಕ್ಯಾರೆಕ್ಟರ್ ಸ್ಕ್ರೀನ್ ನಲ್ಲಿ ಪ್ರಾಪರ್ ಆಗಿ ಕಾಣಿಸ್ತಾ ಇತ್ತು. ಮತ್ತೆ ಬಿಜಿಎಂಸ್, ಸಾಂಗ್ಸ್ ಅಜನೀಶ್ ಅವರು ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ ಸೀನ್ಸ್ ನಲ್ಲಿ ಆ ಬಿಜಿಎಂ ನಿಂದ ಸಖತ್ ಎಲಿವೇಶನ್ ಸಿಗ್ತಾ ಇತ್ತು. ಸಾಂಗ್ಸ್ ಸಹ ಸಿನಿಮಾ ಜೊತೆಗೇನೆ ಓಡುತ್ತೆ. ಸಾಂಗ್ಗಳು ಇಲ್ಲಿ ಯಾಕೆ ಇಲ್ಲಿ ಬೇಡ ಆಗಿತ್ತು ಅಂತ ಫೀಲ್ ಏನ್ ಆಗ್ಲಿಲ್ಲ. ಸಿನಿಮಾದ ನೆಗೆಟಿವ್ ಅಂತ ಬಂದ್ರೆ, ಸ್ವಲ್ಪ ಡೈರೆಕ್ಟರ್ ಬರವಣಿಗೆನ ಚೆನ್ನಾಗಿ ಬರ್ಕೊಂಡಿದ್ರೆ ಇನ್ನು ಚೆನ್ನಾಗಿ ತೋರ್ಸಿರೋದು ಸಿನಿಮಾ ಅಂತ ಅನ್ಸ್ತು. ಅಂದ್ರೆ ಒಂದು ಕ್ಯಾರೆಕ್ಟರ್ ಗೆ ಚೆನ್ನಾಗಿ ಡೆಪ್ತ್ ಇದ್ದಿದ್ರೆ ಸಿನಿಮಾದಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಆ ವಿಲನ್ ಕ್ಯಾರೆಕ್ಟರ್ ಆಗಿರ್ಬೋದು, ಸೈಡ್ ರೋಲ್ ಗಳಲ್ಲಿ ಪ್ರಾಪರ್ ಎಕ್ಸಿಕ್ಯೂಷನ್ ಮಿಸ್ ಹೊಡಿತಾ ಇತ್ತು ಅಂತ ಫೀಲ್ ಆಯ್ತು. ಅದು ಆ ಮೂವಿಲಿ ಕಾಣಿಸ್ತಾ ಇತ್ತು. ಅದನ್ನ ಬಿಟ್ರೆ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತೆ ಸ್ಟೋರಿ ಚೆನ್ನಾಗಿನೇ ಇದೆ. ಒಂದು ಒಳ್ಳೆ ಸ್ಟೋರಿ, ಆಕ್ಷನ್, ಎಮೋಷನ್ ಸಿನಿಮಾಗೆ ನೀವು ಕಾಯ್ತಾ ಇದ್ರೆ ಈ ಸಿನಿಮಾ ಒಂದು ಗುಡ್ ವಾಚ್ ಅಂತಾನೆ ಹೇಳ್ಬೋದು. ಫ್ಯಾಮಿಲಿ ಸಮೇತ ಸಿನಿಮಾನ ನೋಡ್ಬೋದು ಅಂತ ಹೇಳ್ತಾ, ಇದಿಷ್ಟು ನನ್ನ ಮಾರ್ಕ್ ಸಿನಿಮಾದ ರಿವ್ಯೂ ಆಗಿತ್ತು. ವಿಡಿಯೋಗೆ ಲೈಕ್ ಕೊಡಿ. ಮತ್ತೆ ನೀವು ಸಿನಿಮಾನ ನೋಡೋದಕ್ಕೆ ಕಾಯ್ತಾ ಇದ್ರೆ ಮಾರ್ಕ್ ಅಂತ ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿ ಕಂಟೆಂಟ್ ಜೊತೆಗೆ ಸಿಗ್ತೀನಿ. ಅಲ್ಲಿಯವರೆಗೂ